ಅನ್ನುವಂಗೆ ಅದ. ಯಾಕೆಂದ್ರೆ ದೆಹಲಿ ಕುರಿತ ದೆಹಲಿ ಸರ್ಕಾರದ ಬಗ್ಗೆ ನಮ್ಮ ಚಂದ್ರಚೂಡ್ ತೆಗೆದುಕೊಂಡಂಥ ನಿರ್ಧಾರ ಆಗಿರ್ಬೋದು, ಎಲೆಕ್ಷನ್ ಕಮಿಷನ್ ಬಗ್ಗೆ ತೆಗೆದುಕೊಂಡಂಥ ನಿರ್ಧಾರಗಳಾಗಿರ್ಬೋದು. ಎಲೆಕ್ಷನ್ ಕಮಿಷನ್ ಅಂತ ಸ್ಪಷ್ಟವಾಗಿ ಏನಪ್ಪ ಅಂತಂದ್ರೆ 64 ಲಕ್ಷ ಮತಗಳು ಕೇಳುವಂಥ ಅಸಲ ಹೆಂಗೆ ಅದು ಅನ್ನೋಂಥ ಗಡಬಡಿಗಳ ಸಲುವಾಗಿ ಯಾವ ರೀತಿ ನಿರ್ಧಾರ ಕೊಟ್ಟರು ಅನ್ನೋದು ಇನ್ನೂ ಅದು ಕೊಡದಾರದ ಮುಂದೆ ಹೋಗಿದ್ದು ನಾವು ನೋಡಿದ್ವಿ. ಅಂದರೆ ಇದರರ್ಥ ಕೇವಲ ಸರ್ಕಾರ ಪರ ಇದ್ದಂಥ ವಿಚಾರಗಳನ್ನ ಬಿತ್ತುವಂಥದ್ದು ತೀರ್ಪು ಕೊಡುವಂಥ ಕೆಲಸಗಳಾಗಿದ್ದಾವೆ. ಆದರೆ ಈಗ ನಮ್ಮ ಗವಾಯಿ ಅವರಿಂದ ಮತ್ತು ಇನ್ನೊಂದು ಮಾತು ಏನಪ್ಪ ಅಂದ್ರೆ ನಾವು ಈ ಮಾತನ್ನು ಮಾತಾಡಲೇಬಾರದು, ಅವ್ರು ನಮ್ಮವರು. ಆದರೂ ದಲಿತ ಸಮುದಾಯದಿಂದ ಬಂದಂಥ ನಮ್ಮ ಗವಾಯಿಯವರು, ಅವ್ರ ತಂದೆಯವರು ರಾಜ್ಯಪಾಲರಿದ್ದಂಥವರು ಆಗಿದ್ದಂಥವರು, ಜೊತೆಗೆ RS ಗವಾಯಿಯವರು ರಿಪಬ್ಲಿಕನ್ ಪಾರ್ಟಿಯಲ್ಲಿದ್ದಂಥವರು, ನಮ್ಮ ಅಂಬೇಡ್ಕರ್ ಅವರ ಪಾರ್ಟಿಯಲ್ಲಿದ್ದಂಥವ್ರು, ಅಂಬೇಡ್ಕರ್ಗೆ ಅತ್ಯಂತ ಬೇಕಾದಂಥವರು. ಹೀಗಾಗಿ ಕೇರಳ, ಸಿಕ್ಕಿಂ, ಬಿಹಾರಗಳ ರಾಜ್ಯಪಾಲರಾಗಿ ರಿಟೈರ್ ಆದಂಥವ್ರು. ಅವರು ಇವತ್ತು ಅವರ ಮಗನಾಗೆ ಮತ್ತು ಜೊತೆಗೆ ಅವ್ರ ತಾಯಿ ಕಮಲಾತಾಯಿ ಗವಾಯಿ ಅವರು ಸಹ ಮಗನ ಭಾಳ ವಿಶ್ವಾಸ ಇಟ್ಟಿದ್ದಾರೆ. ಬಡವರ ಪರವಾಗಿ ಒಳಗಾದವರಿಗೆ ನ್ಯಾಯ ಒದಗಿಸಲು ನನ್ನ ಮಗ ಕೆಲಸ ಮಾಡ್ತಾನೆ ಅನ್ನೋ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲ ನೆಲೆಯಲ್ಲಿ ಗವಾಯಿಯವರು ಮುಂದಿನ ದಿನಗಳಲ್ಲಿ ಶಾಸಕಾಂಗ ಕಾರ್ಯಾಂಗ ಏನೋ ಇಲ್ಲ, ಅದು ಅವರಿಗೆ ಆ ಈಲ್ಡಾಗದ ಸಂವಿಧಾನ ಏನು ಹೇಳ್ತದೆ, ಸಂವಿಧಾನ ನೆಲಗಟ್ಟಿನ ನಿರ್ಣಯಗಳನ್ನು ಕೊಡಲಿ ಮತ್ತು ಇಲ್ಲಿ ಪ್ರಜಾಪ್ರಭುತ್ವ ಉಳಿದಕ್ಕೆ ಇನ್ನಷ್ಟು ಅವರ ಸಹಾಯ ಸಹಕಾರ ಮಾಡಲಿ ಅನ್ನುವಂಥದ್ದು. ಯಾಕಂದ್ರೆ ಅವ್ರಿಗೆ ಸಾಧ್ಯ ಅದು. ಸರ್ಕಾರವನ್ನು ತಪ್ಪು ಮಾಡಿದಾಗ ತಪ್ಪದಪ್ಪ ನಿಮ್ಮದು ಹೇಳುವಂಥ ಏನಾದರೂ ಶಕ್ತಿ ಇದ್ದರೆ ಅದು ಮುಖ್ಯ ನ್ಯಾಯಾಧೀಶರಿಗೆ ನ್ಯಾಯಾಂಗಿಕದ ನ್ಯಾಯಾಂಗನ ಈ ಸಮಸ್ಯೆಗಳನ್ನು ಸಾಲ್ವ್ ಮಾಡುವಂಥದ್ದು. ಎಲ್ಲ ನೆಲೆಯಲ್ಲಿ BR ಗವಾಯಿ ಅವ್ರ ಮೇಲೆ ಇದ್ದಂಥ ಜವಾಬ್ದಾರಿಗಳು ಭಾಳಷ್ಟು ಇದ್ದಾವೆ. ಅದನ್ನು ಸಮರ್ಥವಾಗಿ ನಿರ್ವಹಿಸಬಲ್ಲರು ಅನ್ನೋಂಥ ಭರವಸೆನೂ ಜನಸಾಮಾನ್ಯರಲ್ಲಿದೆ. ಆದರೆ ಸಮಯ ಬಂದರೆ ಪಾಪ ಅವ್ರಿಗೆ 6 ತಿಂಗಳು ಮಾತ್ರ ಇದೆ ಅನ್ನೋ ಒಂದು ಅಸಮಾಧಾನ ಬಿಟ್ಟರೆ ಉಳಿದೆಲ್ಲ ದೃಷ್ಟಿಯಿಂದಲೂ 52ನೇಯ ಈ ಚೀಫ್ ಜಸ್ಟಿಸ್ ಆಗಿರುವಂಥ ಗವಾಯಿಯವರು ಭವಿಷ್ಯದಲ್ಲೇ ಈ ದೇಶದ ನ್ಯಾಯವನ್ನು ಉಳಿಸ್ತಾರ ಅನ್ನೋ ಭರವಸೆ ಎಲ್ಲರಿಗೂ ಇದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. H60 ನ್ಯೂಸ್ ಅರ್ಥ ತೀರಿಸಿ ತಾರವೇ ಸದ್ಯಕ್ಕೆ ವಂದನೆಗಳು.